ನಮಸ್ಕಾರ ವೀಕ್ಷಕರೇ, ಗಂಗಾ ಅಡಿಗೆ ಮನೆ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಾಗ ಆಲೂಗಡ್ಡಿ ಬೋಂಡ ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಆಲೂಗಡ್ಡಿ ಬೋಂಡ ಮಾಡಾಕ ಬೇಕಾಗುವ ಸಾಮಗ್ರಿಗಳು: 1 ಸ್ಪೂನು ಸಾಸಿವೆ, 1 ಸ್ಪೂನ್ ಜೀರಿಗೆ, ಅರ್ಧ ಸ್ಪೂನ್ ಇಂಗು, 1 ಸ್ಪೂನ್ ಅರಿಶಿನ ಪುಡಿ, 2 ಚಮಚೆ ಉಪ್ಪು, 1 ಬಟ್ಲು ಕೊತ್ತಂಬರಿ, 1 ಚಿಟಿಕೆ ತಿನ್ನು ಸೋಡಾ, 5 ಹಸಿಮೆಣಸಿನಕಾಯಿ ಪೇಸ್ಟ್ ಮಾಡಿ ಇಟ್ಕೊಂಡಿನಿ, 1 ಸ್ಪೂನ್ ಅಜ್ವಾನ, 1 ಮೀಡಿಯಂ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿನಿ, ಇದು 1 ಬಟ್ಲು ಕಡ್ಲಿ ಹಿಟ್ಟು, 5 ಆಲೂಗಡ್ಡಿ ತಗೊಂಡಿನಿ, ಬೋಂಡ ಕರಿಯಾಕ ಅಡಿಗೆ ಎಣ್ಣೆ. ಆಲೂಗಡ್ಡಿ ನಾನು ಮೊದಲೇ ಕುದಿಸಿ ತಗೊಂಡಿದ್ದೆ ರೀ. ಇವನ್ನ ಸಿಪ್ಪೆ ತಕೊಳ್ಳೋಣ. ಇವಾಗ ಇಷ್ಟು ಎಲ್ಲ ಈ ತರ ಸಿಪ್ಪೆ ತಕೊಂಡ್ಬಿಡ್ತೀನಿ ನಾನು. ಆಲೂಗಡ್ಡಿ ಸಿಪ್ಪೆ ಬಿಡಿಸ್ಕೊಂಡಿನಿ ನೋಡ್ರಿ. ನಾನು ಇವನ್ನ ಪಲ್ಯ ಒಗ್ಗರಣೆ ಹಾಕೊಂಡ್ ಬರ್ರಿ. ಈಗ ಇದನ್ನ ಒಗ್ಗರಣೆ ಮಾಡ್ಕೊಳ್ಳೋಣ್ರಿ. ಆಲೂಗಡ್ಡೆ ಪಲ್ಯ ಮಾಡ್ಕೊಳ್ಳೋಣ. ಇವಾಗ 2 ಸ್ಪೂನ್ ಅಡುಗೆ ಎಣ್ಣೆ ಹಾಕ್ತೀನಿ. ಈಗ ಇದನ್ನ ಒಗ್ಗರಣೆ ಸಾಸಿವೆ ಹಾಕೊಳ್ಳೋಣ. ಈ ಜೀರಿಗೆ ತಗೊಂಡಿದ್ದೀವಲ್ಲ, ಜೀರಿಗೆ ಹಾಕೊಂಡ್ಬಿಡೋಣ. ಇದು ಹಿಂಗೆ ಹಾಕೋಬೇಕು ನೋಡ್ರಿ ಒಗ್ಗರಣೆಗ. ಪೇಸ್ಟ್ ಮಾಡಿದ್ದೀವಲ್ಲ ಹಸಿಮೆಣಸಿನಕಾಯಿ, ಇದನ್ನ ಇದ್ರ ಹಾಕೊಂಡ್ಬಿಡ್ತೀನಿ ಒಗ್ಗರಣೆ. ಇದನ್ನ ಇದ್ರಾಗ ಸ್ವಲ್ಪ ಹಸಿ ವಾಸನೆ ಹೋಗೋತನ ಮಿಕ್ಸ್ ಮಾಡೋಣ ಇದನ್ನ. ಈಗ ಈರುಳ್ಳಿ ತಗೊಂಡಿದ್ದೀವಲ್ಲ, ಈರುಳ್ಳಿನ ಹಾಕೋತೀನಿ ನೋಡ್ರಿ. ಇದನ್ನ 1 2 ನಿಮಿಷ ಫ್ರೈ ಮಾಡೋಣ. ಫಸ್ಟ್ ನಮ್ಮ ಚಾನಲ್ ಯಾರು ನೋಡಕತ್ತೀರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾ ಹಾಕೋ ವಿಡಿಯೋ ಎಲ್ಲ ಫಸ್ಟ್ ನಿಮ್ಗೆ ಬರ್ತಾವೆ. ಎಲ್ಲರಿಗೂ ನಮಗೆ ನೀವೇ ನೋಡ್ಬೋದು. ಇದು ಕೊತ್ತಂಬರಿ ಸೊಪ್ಪು ಐತಲ್ಲ, ಇದನ್ನ ಹಾಕೊಳ್ಳೋಣ. ಇದಕ್ಕೆ ಇದನ್ನ ಇದ್ರಾಗ ಮಿಕ್ಸ್ ಮಾಡೋಣ ಒಗ್ಗರಣೆ ಒಳಗೆ. ಉಪ್ಪು ಹಾಕೋಬೇಕು ನೋಡ್ರಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದು ಭಾಳ ಆಗುತ್ತಾ, ಹಿಟ್ಟಿಗೆ ಅಷ್ಟು ಹಾಕೊಳಕಂತ ನಾನು ಭಾಳ ತೊಗೊಂಡೀನಿ. ಈಗ ಪಲ್ಯಕ್ಕೆ ಸ್ವಲ್ಪ ಹಾಕೊಳ್ಳೋಣ್ರಿ. ಆಮೇಲೆ ಹಿಟ್ಟು ಕಲಸ್ಕೊತೀವಲ್ಲ ಅದಕ್ಕೆ ಹಾಕೊಳ್ಳೋಣ. ಆಮೇಲೆ ಅರಿಶಿನ ಪುಡಿನ ಸ್ವಲ್ಪ ಹಾಕೊಳ್ಳೋಣ. ಒಗ್ಗರಣೆ ಎಲ್ಲ ರೆಡಿ ಆಯ್ತು ನೋಡ್ರಿ. ಈಗ ಆಲೂಗಡ್ಡಿ ಸ್ನ್ಯಾಕ್ಸ್ ಮಾಡಿ ಇದಕ್ಕೆ ಹಾಕ್ಬಿಡೋದು. ಪಲ್ಯ ರೆಡಿ ಆಗುತ್ತೆ. ಈಗ ಅದು ನೀವು ಸಿಪ್ಪೆ ಬಿಡಿಸ್ಕೊಂಡು ಆಲೂಗಡ್ಡೆ ಇದಾವಲ್ಲ, ಇವನ್ನ ಈ ತರ ಹೊಡ್ಕೋಬೇಕು ನೋಡ್ರಿ. ಇವನ್ನೆಲ್ಲ ಅಂದ್ರೆ ಬೋಂಡ ಮಾಡಕ ಚಲೋ ಹಾಕವು. ಈ ತರ ಕುದಿಬೇಕು ನೋಡ್ರಿ. ಭಾಳ ಗಂಡನ ಕುದಿಬಾರ್ದು, ಭಾಳ ಅನ್ನಗೇನು ಕುದಿಬಾರ್ದು. ಹಿಂಗ್ ಮಾಡ್ಕೋಬೇಕು ನೋಡ್ರಿ. ಹೊಡಿಬೇಕೆಲ್ಲ ಇದನ್ನ ಆಲೂಗಡ್ಡಿನ. ಇದನ್ನ ಅದ್ರ ಒಗ್ಗರಣೆ ಮಿಕ್ಸ್ ಮಾಡೋಣ. ಇವಾಗ ಇದನ್ನೆಲ್ಲ ಇದ್ರಾಗ ಸೇರ್ಕೊತೀನಿ ನೋಡ್ರಿ. ಆಲೂಗಡ್ಡಿ ಐತಲ್ಲ, ಇದೆಲ್ಲ ಹೊಡ್ಕೊಂಡು ಇದನ್ನಷ್ಟು ಇದಕ್ಕೆ ಹಾಕೊಂತೀನಿ ನೋಡ್ರಿ ಒಗ್ಗರಣೆಗೆ. ಇದನ್ನ ಒಗ್ಗರಣೆ ಒಳಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡ್ರಿ ಈ ತರ ಮಾಡ್ಕೊಂಡ್ಬಿಡ್ಬೇಕು. ಇದನ್ನೆಲ್ಲ ಈ ತರ ಪಲ್ಯ ರೆಡಿ ಮಾಡ್ಕೊಂಡ್ಬಿಡ್ಬೇಕು ನೋಡ್ರಿ. ಇದು ಸ್ವಲ್ಪ ಆರಕ್ ಬಿಡೋಣ್ರಿ ಇದನ್ನ. ಈಗ ಬೋಂಡ ಮಾಡಕ್ ಹಿಟ್ಟು ಕಲ್ಸ್ಕೊಳ್ಳೋಣ ಬರ್ರಿ. ಕಡ್ಲಿ ಹಿಟ್ಟು ತಗೊಂಡಿವಲ್ರಿ, ಇದನ್ನ ಇದಕ್ಕೆ ಹಾಕೊಂತೀನಿ ನೋಡ್ರಿ. ಅಜ್ವಾನ ಅದಾವಲ್ಲ, ಇವನ್ನ ಸ್ವಲ್ಪ ಕೈಲೇ ತಿಕ್ಕಿ ಹಾಕೋಬೇಕು ನೋಡ್ರಿ. ಅಂದ್ರ ಅದು ಘಮ ಬರ್ತೈತಿ. ಈ ತರ ತಿಕ್ಕಿ ಹಾಕೋಬೇಕು ನೋಡ್ರಿ. ಇದು ಉಪ್ಪು ತಗೊಂಡಿದ್ವಲ್ಲ, ಇದು ಉದೈತಲ್ರಿ ಉಪ್ಪು, ಇದಕ್ಕೆ ಹಾಕೊಂತೀನಿ ನೋಡ್ರಿ. ಇದನ್ನ ಅಷ್ಟು ಪಲ್ಯಕ್ಕೆ ಹಾಕ್ಬಾರ್ದು ನೋಡ್ರಿ, ಭಾಳ ಆಗತ್ತದ. ಇದು ಅರಿಶಿನ ಪುಡಿ ಹಾಕೋಣ ಸ್ವಲ್ಪ ಹಿಟ್ಟಿಗೆ. ಇದು ಅಡಿಗೆ ಸೋಡಾ ತಗೊಂಡಿವಲ್ಲ, ಇದನ್ನು ಇದಕ್ಕೆ ಹಾಕೊಂತೀನಿ ನೋಡ್ರಿ. ಇದಕ್ಕೆ ಒಂದು ಸ್ವಲ್ಪ ಅಡಿಗೆ ಎಣ್ಣೆ ಹಾಕೊಂಡ್ರಿ, ಅಂದ್ರ ಕಳ್ಳಕ್ಕವು. 1 ಸ್ಪೂನ್ ಅಷ್ಟು ಹಾಕೊಳ್ಳೋಣ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡೋಣ. ಇದ್ರಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಿಟ್ಟು ಕಲ್ಸ್ಕೊಳ್ಳೋಣ್ರಿ. ಇದನ್ನ ಈ ಥರ ಮಿಕ್ಸ್ ಮಾಡ್ಬೇಕು. ಇದನ್ನು ಭಾಳ ಅಳಸನ ಆಗಬಾರ್ದು, ಭಾಳ ಗಟ್ಟಿನ ಆಗಬಾರ್ದು ನೋಡ್ರಿ. ಬೋಂಡ ಸರಿಯಾಗಿ ಬರೋಂಗಿಲ್ಲವು. ಇದು ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ಳೋಣ್ರಿ. ಗಟ್ಟಿ ಐತಿ. ಈಗ ನೀವು ಟೀ ಟೈಮಿಗೆ ಸ್ನ್ಯಾಕ್ಸ್ ಮಾಡ್ಕೋಬೋದು. ಸಾಯಂಕಾಲ ಮಕ್ಳು ಏನಾರ ಬಿಡ್ತಾವಲ್ರಿ, ಹಿಂಗೆ ದಿಢೀರಂತ ಮಾಡ್ಬೋದು. ನೀವು ಆಲೂಗಡ್ಡೆ ಪಲ್ಯ ಉಳಿದಿತ್ತಂದ್ರೆ ಈ ಥರ ಹಿಟ್ಟು ಕಲಸಿ ಬೋಂಡ ಮಾಡಿಕೊಡ್ಬೋದು. ಪರೋಟ ಮಾಡಿಕೊಡ್ಬೋದು. ದಿಢೀರ್ನ ಆಗ್ಬಿಡ್ತೈತೆ ಅದು. ಪಲ್ಯ ಮಾಡಿದ್ ಕೆಡಿಸ್ಬಾರ್ದು ನೋಡ್ರಿ. ಆಲೂಗಡ್ಡೆ ಪಲ್ಯ ಉಳಿದಿರ್ತಿದೆಲ್ಲ, ಈ ಥರ ಮಾಡ್ಕೊಂಡ್ಬಿಟ್ರೆ ಮಕ್ಕಳಿಗೆ ಏನಾರ ಸ್ನ್ಯಾಕ್ಸ್ ಮಾಡಿಕೊಡ್ಬೋದು. ನಾವು ಸ್ವಲ್ಪ ಅಳಸ್ ಮಾಡ್ಕೊಳ್ಳೋಣ. ಇದೆಲ್ಲ ರೆಡಿ ಆಯ್ತು ನೋಡ್ರಿ. ಈಗ ಇದು ಹಿಟ್ಟು. ಈಗ ಎಣ್ಣೆ ಕಾಯಿಸ್ಕೊಳ್ಳೋಣ. ಇವಾಗ ಬೋಂಡ ಕರಿಯಾಕ ಎಣ್ಣೆ ಕಾಯಿಸ್ಕೊಳ್ಳೋಣ. ಈಗ ಒಂದು ಬಾಳ್ಗೆ ಇಟ್ಕೊಳ್ಳೋಣ. ಅಡಿಗೆ ಎಣ್ಣೆ ತೊಗೊಂಡಿದ್ದೀವಲ್ಲ, ಇದನ್ನ ಹಾಕೊಂಡ್ಬಿಡ್ತೀನಿ ನೋಡ್ರಿ. ಇವಾಗ ಅದು ಮುಳುಗು ಅಷ್ಟು ಹಾಕೋಬೇಕು ನೋಡ್ರಿ.
ಇದು ಎಣ್ಣೆ ಕಾಯಿಲೆ 2 ನಿಮಿಷ. ಈ ಪಲ್ಯ ಮಾಡ್ಕೊಂಡಿದ್ದಿಲ್ಲ, ಇದನ್ನ ಉಂಡೆ ಮಾಡ್ಕೊಂಡ್ ಬರ್ರಿ. ಈ ಪಲ್ಯ ಮಾಡಿದ್ವಲ್ಲ ಈಗ ಆರೈತ್ ನೋಡ್ರಿ. ಇದನ್ನ ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕು ನೋಡ್ರಿ. ನಿಮ್ಗೆ ಎಷ್ಟು ಬೇಕು ನೋಡಿ ಅಷ್ಟು. ದೊಡ್ಡ ಬೇಕಂದ್ರೆ ದೊಡ್ಡ, ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೋಬೇಕು. ನಿಮ್ ಬೋಂಡ ದೊಡ್ಡ ಬೇಕಂದ್ರ ದೊಡ್ಡ ಮಾಡ್ಕೋಬೇಕು ನೋಡ್ರಿ. ಉಂಡಿನ ನಾವು ಇಷ್ಟಿಟ್ಟು ಮಾಡೀನಿ ನೋಡ್ರಿ. ಇವನ್ನೆಲ್ಲ ಈ ತರ ಮಾಡಿಟ್ಕೊಂಡ್ಬಿಡ್ಬೇಕು, ಅಂದ್ರ ಬೋಂಡ ಕರಿಯಕ್ ಈಜಿ ಆಗತ್ತ. ಎಷ್ಟು ಇದೇ ತರ ಮಾಡಿಟ್ಕೊಂಡ್ಬಿಡ್ತೀನಿ ನೋಡ್ರಿ. ಎಲ್ಲಿ ಕಾದತ್ತಂತ ನೋಡಕ್ ಒಂದ್ ಸ್ವಲ್ಪ ಹಿಟ್ಟು ಹಾಕ್ಬೇಕು ನೋಡ್ರಿ. ಹಾಕಿದ ತಕ್ಷಣ ಮೇಲ್ ಬರ್ಬೇಕದ, ಅಂದ್ರೆ ಎಲ್ಲಿ ಕಾದಿರ್ತೈತಿ. ಏನ್ ಕಾದತ್ ನೋಡಿ. ಈಗ ಬೋಂಡ ಹೆಂಗ್ ಹಾಕೋದನ್ನ ನೋಡಿನ್ ಬರ್ರಿ. ಈ ಕಡ್ಲಿ ಹಿಟ್ಟು ತಗೊಂಡಿವಲ್ಲ, ಈಗ ಕಲ್ಸಿಟ್ಟಿನಿ ನೋಡ್ರಿ. ಹಿಟ್ಟೆಲ್ಲ ಉಂಡೆ ಮಾಡಿ ಇಟ್ಟಿವಲ್ಲ, ಇನ್ನ ಇದು ಒಂದೊಂದ ಉಂಡೆ ಹಾಕೊಂಡು ಆ ಎಣ್ಣೆ ಒಳಗೆ ಹಾಕೊಂತೀನಿ ನೋಡ್ರಿ. ಈ ಉಂಡೆ ತಗೊಂಡಿವಲ್ಲ ಇವನ್ನೆಲ್ಲ ಇದ್ರಾಗ ಹಾಕೊಂಡ್ಬಿಡೋಣ್ರಿ. ಒಂದ್ 4 ಅಂದ್ರ ಬೋಂಡ ಹಾಕಾಕ ಈಜಿ ಆಗತ್ತ. ಇವನ್ನ ಹಾಕೊಂಡ್ ಬರ್ರಿ. ಈಗ ಅದ್ರಾಗ ಎಣ್ಣೆ ಒಳಗೆ ಹಾಕೊಂಡ್ ಒಂದೊಂದಾಗಿ ಇವನ್ ಹಾಕೊಂತೀನಿ ನೋಡ್ರಿ. ನಾನು ಹಿಟ್ನಾಗ ಮುಗಿಸಿ ಇವನ್ನ ಎಣ್ಣೆಗೆ ಹಾಕೊಂಡ್ಬಿಡ್ತೀನಿ ನೋಡ್ರಿ ಒಂದೊಂದಾಗಿ. ಇವು ಫ್ರೈ ಆಗಿಲ್ರಿ. ಈಗ ಆಮೇಲೆ ನಾವು ಉಳ್ದು ಹಾಕೊಳ್ಳೋಣ ನೋಡ್ರಿ. ಕಲರ್ ಚೇಂಜ್ ಆದ ತಕ್ಷಣ ಇವನ್ನ ತಿರುಗಿಸಿ ಹಾಕೋಬೇಕು. ನಮ್ಗೆ ಗೊತ್ತಾಕವ್ ನೋಡ್ರಿ. ಈಗ 1 ನಿಮಿಷ ಬಿಟ್ಟು ಇವು ಬೋಂಡ ಕರ್ದಾವ್ ನೋಡ್ರಿ. ಈಗ ನೋಡ್ರಿ ಈ ತರ ಕಲರ್ ಆಗ್ಯಾವ. ಇವನ್ನ ಒಂದೊಂದಾಗಿ ತಕೊಂಡ್ಬಿಡ್ರಿ. ಇದಕ್ಕ ಈ ತರ ಒಂದ್ ಸಾನ್ಗಿ ತಗೋಬೇಕು ನೋಡ್ರಿ. ಅಂದ್ರ ಇದು ಕೆಳಗೆಲ್ಲ ಎಣ್ಣೆ ಐತಿತ್ತಲ್ಲ. ಈಗ ಆಲೂಗಡ್ಡಿ ಬೋಂಡ ರೆಡಿ ಆಗ್ಯಾವ ನೋಡ್ರಿ. ನೋಡ್ರಿ ದಿಢೀರ್ನ ಮಾಡ್ಕೋಬಹುದು. ಎಷ್ಟ್ ನೈಸ್ ಆಗ್ಯಾವ ನೋಡ್ರಿ. ಇವು ಎಷ್ಟು ಉಬ್ಬ್ಯಾವು ನೋಡ್ರಿ. ಒಳಗೆ ಹೆಂಗಾಗ್ಯಾವ ಅಂತ ತೋರಿಸ್ತೀನಿ ನಾನು ನೋಡ್ರಿ. ಈ ತರ ಆಗ್ಯಾವ ನೋಡ್ರಿ. ಹಾ ನೋಡ್ರಿ ಎಲ್ಲ ಕುದ್ದ ನೋಡ್ರಿ ಒಳಗೆಲ್ಲ. ನಮ್ಮ ವಿಡಿಯೋ ಇಷ್ಟ ಆದ್ರ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.